ಆತನು ಯಾರು ಎಂಬುದು ನನಗೆ ಗೊತ್ತಿದ್ದಿಲ್ಲ. ಇವತ್ತು ಒಂದ್ ವೇಳೆ ನನ್ನ ಹಾಗೆ ನಿನ್ನ ರೋಗದಲ್ಲಿ, ಕಷ್ಟ, ವೇದನೆ, ಶೋಧನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಿರ್ಬೇಕು. ನಿಜವಾದ ದೇವರು ಯಾರನ? ಪರಲೋಕ ಭೂಲೋಕ ಆಳುವಂತ ದೇವರು ಯಾರ? ಈಗ ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂತ ದೇವರು ಯಾರ ಅಂತ ಹೇಳಿ ಒಂದು ವೇಳೆ ನಿನಗೆ ಗೊತ್ತಿರಲಿಕ್ಕಿಲ್ಲನು. ಆದ್ರೆ ಈ ಆರಾಧನೆಯಲ್ಲಿ, ಈ ಪ್ರಾರ್ಥನೆಯಲ್ಲಿ, ಈ ಸಭೆ ಮುಖಾಂತರ ಈಗ ಏಸಪ್ಪನ ಕುರಿತು ನೀನು ತಿಳ್ಕೊಂಡು ಹೋಗ್ತಾ ಇದ್ದಿದ್ದೆ. ಹಲ್ಲೆಲೂಯಾ. ನಿಮ್ಮ ಹಾಗೆ ಒಂದು ದಿವಸ ನನ್ನ ಆರಾಧನೆಯಲ್ಲಿ, ಸ್ತುತಿ ಆರಾಧನೆ ಮಾಡುವಾಗ ಈಗ ಭಯಂಕರವಾದ ಬಿರುಗಾಳಿ ಹಾಗೆ ಆಕಾಶದಿಂದ ಒಂದು ಶಬ್ದ ಉಂಟಾಗಿ ಈಗ ನನ್ನ ಮೇಲೆ ದೇವರ ಆತ್ಮ ಇಳಿದು ಬಂದಿದ್ದಾಗ ಈಗ ನನ್ನ ನಡೆನುಡುತ್ತೆ, ಈಗ ನನ್ನ ಕುಟುಂಬ, ನನ್ನ ಜೀವಿತ, ನನ್ನ ಶರೀರದಲ್ಲಿರುವಂತ ರೋಗ, ಬಲತೆ ಎಲ್ಲ ಒಂದೇ ನಿಮಿಷದಲ್ಲಿ ಏಸಪ್ಪ ತೆಗೆದಕ್ಕನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮಾತಿನಿಂದ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡ್ಯಾನ. ಆತ ಒಂದು ಮಾತಿನಿದ್ರೆ ಸಾಕು ಪ್ರೇರೆ, ನಿಮ್ಮ ರೋಗ ಬಿಟ್ಟು ಹೋಗ್ತದ, ನಿಮ್ಮ ಜೀವಿತ ಮಾರ್ಪಡ್ತದ, ನಿಮ್ಮ ಕುಟುಂಬ ಮಾರ್ಪಡ್ತದ. ನೀನ್ ಅನ್ಕೋತಾ ಇದ್ದಿರ್ಬೇಕು, ಓ ಕುಡಿಕತ್ತಲ್ಲಿರುವಂತ ಯಜಮಾನನ ಈಗ ನೋಡ್ಬೇಕಾದ್ರೆ ಕುಟುಂಬದಲ್ಲಿ ಸಾಲದಲ್ಲಿ ಮುಳುಗಿ ಹೋಗ್ಯದ ಕುಟುಂಬ ಅಂತ ಹೇಳಿ ಅನ್ಕೋತಾ ಇದ್ದಿರ್ಬೇಕು. ಆದ್ರೆ ದೇವರು ಹೇಳ್ತಾ ಇದ್ದಾನ, ನಿನಗೆ ಒಂದು ಕಾಲ ಅದ, ನಿನಗೆ ಒಂದು ಸಮಯ ಅದ. ಹಲ್ಲೆಲೂಯಾ. ನನ್ನ ಪ್ರಾಣ ಎದುರು ನೋಡಿದೆ, ನನಗೆ ಯಾರಾದ್ರೂ ಬಿಡುಗಡೆ ಮಾಡೋರು ಹಲನ. ಅನೇಕ ಹಾಸ್ಪಿಟಲ್ ಅಲ್ಲಿ ದಾಡಿದೆ, ಯಾವ ಹಾಸ್ಪಿಟಲ್ ನನಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಹೈದರಾಬಾದ್ ಅಲ್ಲಿ 2 ವರ್ಷ ನಾನು ಅಲ್ಲೇ ದಾಡಿದೆ. ಹೈದರಾಬಾದ್ ಅಲ್ಲಿ ಡಾಕ್ಟರ್ ಹೇಳ್ಯಾನ, ನೀನು ಸಾಯುವರೆಗೂ ಟ್ಯಾಬ್ಲೆಟ್ ತಗೋತಾನೆ ಇರಬೇಕು. ಹಲ್ಲೆಲೂಯಾ. ನಮ್ಮ ತಂದೆ ತಾಯಿಗಳು ನನ್ನ ಕೈ ಕಾಲು ಹಿಡ್ಕೊಂಡು ನೋಡ್ಲತ್ತಾರ, ಅಳ್ಳತ್ತಾರ, ಕಣ್ಣೀರಿನಿಂದ ಅಳ್ಳತ್ತಾರ, ಕಂಡ ದೇವರಿಗೆ ಹರಿಕೆ ಮಾಡ್ಕೊಳತ್ತಾರ, ಬೇರೆ ಬೇರೆ ದೇವತೆಗಳಿಗೆ ಹರಿಕೆ ಮಾಡ್ಲತ್ತಾರ. ಓ ನನ್ನ ಮಗನಿಗೆ ನೀನು ಕಾಪಾಡಲೇ, ನೀನು ಸತ್ಯ ದೇವರಾದ್ರೆ ನನ್ನ ಮಗನಿಗೆ ಕಾಪಾಡ ಅಂತೇಳಿ ಅನೇಕ ದೇವರುಗಳಿಗೆ ಹರಿಕೆ ಮಾಡ್ಕೊಳತ್ತಾರ. ಆದ್ರೆ ಯಾವ ದೇವರು ಬಂದು ಕಾಪಾಡಿಲ್ಲ. ಆತನ ಒಬ್ಬತ್ತು ಬಂದು ನನಗೆ ಕಾಪಾಡಿನ. ಆತನ ಹೆಸರು ನಜರೇತಿನ ಯೇಸು ಕ್ರಿಸ್ತ. ಆ ದೇವರ ಆತ್ಮ ಇವತ್ತು ನಿನ್ನ ಕುಟುಂಬ ಬರ್ತಾ ಇದ್ದಾನ, ಇವ ನಿನ್ನ ಜೀವಿತದಲ್ಲಿ ಬರ್ತಾ ಇದ್ದಾನ, ನಿನ್ನ ಹೃದಯದಲ್ಲಿ ಬರ್ತಾ ಇದ್ದಾನ. ಇವತ್ತು ನೀನು ಅನ್ಕೋತಾ ಇದ್ದಿರ್ಬೇಕು, ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಕ್ ಹೋಗ್ಲತ್ತಾನೆ. ಹಲ್ಲೆಲೂಯಾ.